ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ವಿಡಿಯೋ ಮತ್ತು ಫೋಟೋಗ್ರಾಫರ್ ಅವರನ್ನು ಕೂಡ ಸ್ಮರಣೆ ಮಾಡಿ, ನಮ್ಮ ನಿರೂಪಕರೇ, ನಾವೆಲ್ಲ ಇಷ್ಟು ಬಂದು ಕುಂತೇವಿ, ಬಂದಿರುವಂತ ನೀವೆಲ್ಲರೇ, ಜೊತೆಗೆ ನಾವೆಲ್ಲ ಇಷ್ಟು ಬಂದು ಕುಂದ್ರಾಕ ಕಸ ಹೊಡೆದಿರುವ ಕೈಗಳೇ, ಇಲ್ಲಿ ಕಸ ತೆಗೆದ ಕೈಗಳೇ, ವ್ಯವಸ್ಥೆಯನ್ನು ಮಾಡಿದ ಕೈಗಳೇ, ದೀಪ ಹಚ್ಚಿದ ಮೇಲೆ ಎತ್ತಿಟ್ಟ ಕೈಗಳೇ, ಎಲ್ಲಾ ಕೈಗಳಿಗೂ ಕೂಡ ನನ್ನ ಶರಣಾರ್ಥಿಗಳು. ನಾನು ಚಂದ್ರವನ ಮಠಕ್ಕೆ, ಈ ಆಶ್ರಮಕ್ಕೆ ಹೊಸಬನಲ್ಲ. ಪರಮ ಪೂಜ್ಯ ತ್ರಿನೇತ್ರ ಮಹಾಂತ ಸ್ವಾಮೀಜಿಯವರ 25ನೇ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಸರಿಸುಮಾರು 25 ಹಳ್ಳಿಗಳನ್ನು ನಾನು ಪ್ರವಚನ ಮಾಡಿದ್ದೀನಿ ಈ ಭಾಗದಲ್ಲಿ. ಆ ಕಾರ್ಯಕ್ರಮದ ಮುಂಚೂಣಿಯಲ್ಲಿ 25 ಹಳ್ಳಿಗಳನ್ನು ಪ್ರವಚನ ಮಾಡಿದಾಗ ಬಹಳಷ್ಟು ವಿಷಯಗಳು ತಿಳಿದು ಬಂತು. ಮೊನ್ನೆ ತಾನೇ ನಾನು ಈ ಮಠದ ಉದಾಹರಣೆಯನ್ನ ಸಿದ್ಧಗಂಗಾ ಮಠದ ಪ್ರವಚನ ಮಾಡ್ತಾ ಇದ್ದೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನನ್ನ ಪ್ರವಚನ ಇತ್ತು 11 ದಿನ. ಅವಾಗೂ ಕೂಡ ಮರದೇವರ ಮಹಾಶಿವಯೋಗಿಗಳನ್ನ ನಾನು ಸ್ಮರಣೆ ಮಾಡಿದೆ. ನಿಮಗೂ ಗೊತ್ತಿರಲಿ, ಈ ನಾಡಿನಲ್ಲಿ ಸಿದ್ದಯ್ಯ ಪುರಾಣಿಕ ಅವರು ಬರೀತಾರೆ, ಮಠದ ನಗಾರಿಗಳು ಜನಂ ಜನಂ ಎನ್ನದೆ ಧನಂ ಧನಂ ಎನ್ನುತ್ತಿವೆ ಅಯ್ಯ. ಸಿದ್ದಯ್ಯ ಪುರಾಣಿಕ ಅವರು ಬರೀತಾರೆ, ಮಠದ ನಗಾರಿಗಳು ಜನಂ ಜನಂ ಎನ್ನದೆ ಧನಂ ಧನಂ ಎನ್ನುತ್ತಿವೆ ಅಯ್ಯ, ಧನಂ ಧನಂ ಎನ್ನುವುದ ಬಿಟ್ಟು ಜನಂ ಜನಂ ಎನ್ನುವ ಪ್ರವೃತ್ತಿ ಬೆಳೆಯಬೇಕಯ್ಯ ಅನ್ನುವಂಥ ಮಾತನ್ನು ಸಿದ್ದಯ್ಯ ಪುರಾಣಿಕ ಅವರು ಬರೀತಾರ. ನಿಮಗೆ ಗೊತ್ತಿರಲಿ, ನಮ್ಮ ಶಿವಕುಮಾರ್ ಅವರು ಸ್ವಾಗತ ಮಾಡ್ತಾ ಇರುವಾಗ ಒಂದು ಮಾತನ್ನು ಹೇಳಿದರು, ಯಾರೂ ಕೂಡ ಇಲ್ಲಿ ಒಂದೇ ಒಂದು ಕಾಣಿಕೆ ಪೆಟ್ಟಿಗೆ ಇಟ್ಟಿಲ್ಲ, ಸ್ಕ್ಯಾನಿಂಗ್ ಮಾತು ಮೊದಲಿಲ್ಲ. ಸ್ಕ್ಯಾನಿಂಗ್ ಬಂದಾವೀಗ, ಗರ್ಭಗುಡಿಯೊಳಗೆ ಸ್ಕ್ಯಾನಿಂಗ್ ಇಡಾಕತ್ತಾರ. ಗೊತ್ತಿರಲಿ, ಈ ಮಠ ನಡೆದೈತೆ ಅಂದ್ರೆ ಜನ ಕೊಟ್ಟ ರೊಕ್ಕದಿಂದ ಮೊದಲಲ್ಲ, ನೀವು ಕೊಟ್ಟಿರೋ ದುಡ್ಡಿನಿಂದ ಅಲ್ಲ. ಈ ಮಠ ನಡೆದಿರೋದು ನಾನು ಕಂಡುಕೊಂಡ ಪ್ರಕಾರ 21 ದಿನ ಈ ಮಠದಲ್ಲಿದ್ದೆ. ನಾನು ಕಂಡುಕೊಂಡ ಪ್ರಕಾರ ಈ ಮಠ ನಡೆದಿರೋದು ಮರದೇವರ ಶಿವಯುಗಳ ತಪಶಕ್ತಿಯಿಂದ ಈ ಮಠ ನಡೆದಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರ ತಪಶಕ್ತಿಯ ಆಶೀರ್ವಾದ ಯಾವ ಭಕ್ತರಿಗಾಗಿದೆ, ಅವರು ಬಂದು ದಾಸೋಹ ಈ ಮಠದಲ್ಲಿ ಮಾಡ್ತಿದ್ದಾರೆ. ಈ ಸ್ವಾಮೀಜಿಯವ್ರ ಬಗ್ಗೆ ನಾನು ನಿಜವಾಗ್ಲೂ ಖುಷಿ ಅನ್ಸೋದೇನು ಅಂದ್ರೆ, ನಾಡಿನ ದೊಡ್ಡ ದೊಡ್ಡ ಮಠಗಳಿಗೆ ಹೋಗಿದ್ದೀನಿ, ನಾಡಿನ ಸುಮಾರು ಮಠಗಳನ್ನು ನೋಡಿದ್ದೇನೆ. ಆದ್ರೆ ಗೊತ್ತಿರಲಿ, ಎಲ್ಲ ಮಠಗಳಲ್ಲಿನೂ ಕೂಡ ಒಂದು ವ್ಯವಸ್ಥೆ, ಆದರೆ ಚಂದ್ರವನದ ಮಠದ ಆಶ್ರಮದ ವ್ಯವಸ್ಥೆನೇ ಬೇರೆ. ಇವ್ರು ಯಾರಿಗೂ ಕೇಳುವಂತ ಸ್ವಾಮಿಗಳಲ್ಲ. ಇವ್ರ ಮಠದಲ್ಲಿ ಕಾರ್ಯಕ್ರಮ ನಡೆದಾಗ ನಾನು ಪೂಜ್ಯರಿಗೆ ಹೇಳ್ತಾ ಇದ್ದೆ, ಪ್ರಸಾದ್ ಮಾಡ್ಬೇಕಾದ್ರೆ, ಬುದ್ಧಿ ಒಂದು ಸ್ವಲ್ಪ ದೊಡ್ಡ ಕಾರ್ಯಕ್ರಮ ಐತಿ, ಯಾರ ಮನೆಗೆ ಭಿಕ್ಷಾಕ್ ಹೋಗೋಣ ನಡ್ರಿ, ರಾಜಕಾರಣಿಗಳ ಮನೆಗೆ ಭಿಕ್ಷಾಕ್ ಹೋಗೋಣ ನಡ್ರಿ ಅಂದಾಗ ಒಂದೇ ಮಾತು ಹೇಳ್ತಿದ್ರು ಅವರು. ಏನ್ ಹೇಳ್ತಿದ್ರು ನಮ್ಮ ತ್ರಿನೇತ್ರ ಮಹಾಂತ ಸ್ವಾಮೀಜಿಯವರಂದ್ರ, ದೇವ್ರು ನಾವಿಲ್ಲೇ ಕುಂದ್ರನ್ರಿ, ನಡೆಸುವಂತ ಮರದೇವ್ರ ಶಿವಗಳದಾರ, ಅವ್ರು ಹೆಂಗ ತರಸ್ಬೇಕು ಹಂಗ ತರಸ್ತಾರ, ಹೆಂಗ ನಡಿಬೇಕು ಹಂಗ ನಡೀತದ ಅನ್ನುವಂತ ಮಾತನ್ನ ಹೇಳಿದ ಸ್ವಾಮಿಗಳು ಯಾರು ಅಂದ್ರ ಅದು ಚಂದ್ರವನ ಆಶ್ರಮದ ಸ್ವಾಮೀಜಿಯವರು ಅನ್ನುವಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಹರಿದ್ವಾರದಲ್ಲಿ ರಾಮದೇವ್ ಬಾಬಾರ ಆಶ್ರಮದಲ್ಲಿ 2 ವರ್ಷ ನಾನು ಅಧ್ಯಯನಕ್ಕಿದ್ದೆ. ನನ್ನ ಗುರುಗಳಾಗಿರುವಂತ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ನನ್ನನ್ನು ಅಲ್ಲಿ ಕಳಿಸಿಕೊಟ್ಟಿದ್ರು ಅಧ್ಯಯನಕ್ಕೆ. ಹೋದಂತ ಸಂದರ್ಭದಲ್ಲಿ ನಾನು ಗಂಗಾರತಿಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೆ. ಬಹಳಷ್ಟು ಸುಂದರವಾಗಿರುವಂತ ಗಂಗಾರತಿ. ಆದ್ರೆ ಗೊತ್ತಿರ್ಲಿ, ಗಂಗಾರತಿ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಮಂದಿ ನೀರಾಗಿ ಬೀಳ್ತಿದ್ರು ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ನುಗ್ಗಲು ಸಮಾಧಾನ ಇರ್ತಿರ್ಲಿಲ್ಲ, ಗದ್ದಲ, ಇಷ್ಟೆಲ್ಲಾ ವ್ಯವಸ್ಥೆ, 1000 ಗಟ್ಟಲೆ ಜನ, ಎಷ್ಟೋ ಜನರಿಗೆ ಏನೇನೋ ಅನಾಹುತ, ಸಣ್ಣ ಪುಟ್ಟ ಅನಾಹುತಗಳು ಕೂಡ ಆಗ್ತಿದ್ವು ಗಂಗಾರತಿ ನಡೆಯುವಂತ ಸಂದರ್ಭದಲ್ಲಿ. ಆದರೆ ನಮ್ಮ ಸುರೇಂದ್ರ ಹೆಗಡೇಜಿ ಅವರು ಹೇಳ್ತಾ ಇದ್ರು, ನಮ್ಮ ಸ್ವಾಮಿಗಳು ಎಷ್ಟು ಸಮಾಧಾನ ಅದಾರ್ರಿ, ಲೈಟ್ ಹೋದ ತಕ್ಷಣ ಬರೋ ಮಠ ನಿಲ್ಲ ಅನ್ನುವಷ್ಟು ಮಟ್ಟಿಗೆ ಸಮಾಧಾನ ಅದಾರ. ಅಲ್ಲಿಂದ ಬಂದ ತಕ್ಷಣ ಯಾವುದಕ್ಕೂ ಅವಸರ ಮಾಡಲಿಲ್ಲ, ಒಂದೊಂದು ಹೆಜ್ಜೆಯನ್ನು ಹಾಕ್ತಾ ಹೋಗ್ತಾ ಇದ್ದಂಥದ್ದನ್ನು ನೋಡಿ ಎಷ್ಟು ಸಮಾಧಾನ ಸ್ವಾಮಿಗಳು ಅದಾರ ಅಂತಂದ್ರು. ಅವಾಗ ನನಗೆ ಅವ್ರು ಕೇಳಿದ್ರು, ಸುರೇಂದ್ರ ಹೆಗಡೇಜಿ ಅವರು ಏನ್ ಕೇಳಿದ್ರು ಅಂದ್ರ, ಈಗ ಹುಣ್ಣಿಮೆ ಅಲ್ರಿ, ಮತ್ತೆ ಚಂದ್ರ ಎಲ್ಲಿದಾನ ಅಂತ ಕೇಳಿದ್ರು. ನಿಮ್ಮ ಅಜ್ಜವ್ರು ನಿಂತಿದ್ರಲ್ಲ, ನಾನ್ ತೋರಿಸಿದೆ, ಚಂದ್ರ ಬೇರೆ ಎಲ್ಲೋ ಇಲ್ರಿ, ಇಲ್ಲದಾನ ನೋಡ್ರಿ ಅಂತ ತೋರಿಸಿದೆ. ಕಾರಣ ಏನು ಅಂತಂದ್ರೆ ಅಷ್ಟು ಸಮಾಧಾನ. ಚಂದ್ರ ಅಂದ್ರೆ ತಂಪು, ಚಂದ್ರ ಅಂದ್ರೆ ಸಮಾಧಾನ, ಚಂದ್ರ ಅಂದ್ರೆ ಶಾಂತಿ. ಇದರ ಸಂಕೇತವಾಗಿ ಚಂದ್ರವನ ಆಶ್ರಮವನ್ನು ಪರಮ ಪೂಜ್ಯರು ತೆಗೆದ್ರು. ಅಂತ ಸಂದರ್ಭ ನೋಡಿ, ಮರದೇವರ ಶಿವಯೋಗಿಗಳ ತಪಸ್ಸು ಮಾಡಿದ ಸ್ಥಾನ ಬೇಬಿ ಮಠ, ಅಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಠವನ್ನು ಕಟ್ಟಿ ಬೆಳೆಸಿದ್ದಾರೆ. ಶಿಕ್ಷಣ ಸಂಸ್ಥೆಗಾಗಿ ಹಳ್ಳಿಯಲ್ಲಿ ಸರಿಸುಮಾರು 3 ಕೋಟಿ ರೂಪಾಯಿ ಪ್ರಾಜೆಕ್ಟಿನ ಒಂದು ಶಾಲೆಯನ್ನು ತೆಗೆದಿದ್ದಾರೆ, ಹಳ್ಳಿಯ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಅಂತ ಸಂದರ್ಭದ ಜೊತೆಗೆ ಇಲ್ಲಿ ಕೂಡ ಬರುವಂತ ಭಕ್ತರಿಗೆ ಅನುಕೂಲ ಆಗ್ಲಿ ಅಂತ ಚಂದ್ರವನ ಆಶ್ರಮವನ್ನು ತಯಾರು ಮಾಡಿ ನಿರ್ಮಾಣ ಮಾಡಿ ನಿಲ್ಲಿಸಿದ್ದಾರೆ. ಇದು ಎಲ್ಲದರ ಹಿಂದೆ ಒಂದು ದೊಡ್ಡ ಶಕ್ತಿ ಯಾವುದು ಅಂದ್ರೆ ಮರದೇವರ ಶಿವೈಗಳು.
ಮರದೇವರ ಶಿವಯೋಗಿಗಳು ಹೆಂಗಿದ್ರು ಅಂತಂದ್ರ ನಿಮ್ಗೆ ಆಶ್ಚರ್ಯ ಹೇಳ್ಬೇಕು ಅಂತಂದ್ರ ಪ್ರಸಾದಕ್ಕೆ ಕುಂತಾಗ ಹಿಂಗ ದೂರ ಇದ್ದಿದ್ದಕ್ಕೆ ಕೈ ಮಾಡಿ ನಾವು ಯಾವತ್ತು ತಗೊಂಡು ನೀಡ್ಕೋಬಾರ್ದು ಅನ್ನುವಂಥ ಮಾತನ್ನು ಯಾವಾಗ್ಲೂ ಹೇಳ್ತಿದ್ರಂತೆ. ಕಾರಣ ಏನು ಅಂದ್ರೆ ದೂರ ಇರೋದನ್ನ ಹಿಂಗ ಕೈ ಮಾಡಿ ತಗೊಂಡು ನೀಡ್ಕೊಂಡ್ರೆ ಅದು ಆಸೆ ಪಟ್ಟಂಗಾಗತ್ತೆ. ಸ್ವಾಮಿಗೆ ಆದವನಿಗೆ ಆಸೆ ಇರಬಾರ್ದು. ಇಲ್ಲೇ ಹೆಂಗ ಇಷ್ಟ ಕೈಗೆ ಏಟ್ ಹತ್ತೈತೆ ಅಷ್ಟ ತಗೊಂಡು ನೀಡ್ಕೋಬೇಕು. ಯಾರಾದ್ರೂ ನೀರನ್ನ ದೂರ ಇಟ್ಟು ಹೋಗಿದ್ದ ಅಂದ್ರೆ ಸೇವಾ ಮಾಡೋನು ನೀರು ಕುಡಿದೇನೆ ಎದ್ದು ಇವತ್ತು ಪೂಜೆ ಮುಗಿತು ಅಂತ ಇಡೀ ದಿನ ನೀರನ್ನು ಕುಡಿದೆ ತಮ್ಮ ಆಚಾರ ವಿಚಾರವನ್ನ ಕಾಯ್ದುಕೊಂಡು ಬಂದಿರುವಂತ ದೊಡ್ಡ ತಪಸ್ವಿಗಳು ಅಂತಂದ್ರ ಅದು ಮರದೇವರ ಶಿವಯೋಗಿಗಳು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಅನಾಯಾಸವಾಗಿ ಆದಿಚುಂಚನಗಿರಿ ಮಠದ ಜಾತ್ರಾ ಮಹೋತ್ಸವಕ್ಕೆ ನಾನು ಬಂದಿದ್ದೆ. ಪರಮ ಪೂಜ್ಯರ ಪ್ರೀತಿ ನನ್ನನ್ನು ಇವತ್ತು ಕರ್ಕೊಂಡು ಬಂತು ಇಲ್ಲಿವರೆಗೆ. ನಾನು ಇವತ್ತಿನ ಅತಿಥಿ ಅಲ್ಲ, ನಾನು ಓನ್ಲಿ ತಿಥಿ, ಇವತ್ತು ಅತಿಥಿ ಅಲ್ಲ. ಆದರೆ ಅತಿಥಿ ಸ್ಥಾನವನ್ನು ಅಷ್ಟೇ ಅಲ್ಲ, ಪರಮ ಪೂಜ್ಯರು ಯಾವಾಗಲೂ ಕೂಡ ನನ್ನನ್ನು ಕರೆದು ಪ್ರೀತಿಯಿಂದ 4 ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಜಾತಿ ಮತ ಪಂಥಗಳನ್ನು ಅಳೆದು ಮಾನವೀಯ ದೃಷ್ಟಿಕೋನದಿಂದ ಬೆಳೆದಾಗ ಮಾತ್ರ ಸಾಧ್ಯ ಆಗ್ತದೆ. ನಿಮ್ಗೊಂದು ಘಟನೆ ಹೇಳಿ ಮುಗಿಸ್ತೀನಿ. ನನ್ನ ಜೀವನದ ಮೇಲೆ ಬಹಳಷ್ಟು ಪರಿಣಾಮ ಬೀರಿದ ಘಟನೆ. ನಿಮ್ಗೆ ಗೊತ್ತಿರಲಿ ಹೆಂಗೆ ಬದುಕಬೇಕು ಜನ, ಎಷ್ಟು ಪವಿತ್ರತೆಯ ಮನೋಭಾವ ನಮ್ಮಲ್ಲಿ ಇರಬೇಕು. ನಮ್ಮ ಗುರುಗಳು ಹೇಳ್ತಿರ್ತಾರೆ ನಮ್ಗೆ ಯಾವಾಗಲೂ, ಕೊಪ್ಪಳದ ಅಜ್ಜಿಯವರು ಹೇಳ್ತಿರ್ತಾರೆ, ಮದರ್ ತೆರಿಸಾ ಕಲ್ಕತ್ತಾದ ನಗರಕ್ಕೆ ಹೋಗಿದ್ರು. ಕಲ್ಕತ್ತಾದ ನಗರದಲ್ಲಿ ಹೋಗಿ ಬರಬೇಕಾದಂಥ ಸಂದರ್ಭದಲ್ಲಿ ಅವ್ರ ಆಶ್ರಮಕ್ಕೆ ಬರ್ತಾ ಇದ್ರು ಕಾಯಕವನ್ನು ಮುಗಿಸ್ಕೊಂಡು. ಅವ್ರ ಆಶ್ರಮದ ಪಕ್ಕದಲ್ಲಿ ಒಂದು ಮನೆ, ಆ ಮನೆಯಲ್ಲಿ ಒಂದು ಹೆಣ್ಮಗಳು ಗರ್ಭಿಣಿಯಾಗಿದ್ಲು.